So next we'll go with one more important current affair, that is recently scientists find 8th continent, that is Zealandia. So totally in the world we have 7 continents. Recently 8th one ಬಂದ್ಬಿಟ್ಟು Zealandia. Yes, ಎಲ್ಲದ Pacific Ocean, Zealandia. It is 8th continent. 8ನೇ, ಎಸ್ 8ನೇ ಖಂಡ. ಓಕೆ, ಎಸ್ ನೆಕ್ಸ್ಟ್ ಬರೋ ಬುಕ್ಸಲ್ಲಿ ಚೇಂಜ್ ಆಗ್ತಾವೆ. ಓಕೆ, 8ನೇ ಖಂಡ ಅಂತ ಹೇಳಿ ಕರಿತೀವಿ. ಸೊ ಮತ್ತೊಂದು ಖಂಡ ಸೇರ್ಪಡೆಯಾಗಿದ್ದು ಹೊಸ ಖಂಡ ವಿಜ್ಞಾನ ಜೆಲ್ಯಾಂಡಿ ಅಂತ ಹೆಸರಿಡ್ತಾರೆ. ಇದು ಗೊಂಡ್ವಾನ್ ಲ್ಯಾಂಡ್ ಮಾಸ್ನ ಭಾಗವಾಗಿರ್ತದೆ. ಗೊಂಡ್ವಾನ್ ಲ್ಯಾಂಡ್ ಮಾಸ್ ಇದು ಕೂಡ ಏನು ಒಂದು ಗೊಂಡ್ವಾನ್ ಲ್ಯಾಂಡ್ ಮಾಸ್ನ ಭಾಗ. ಗೊಂಡ್ವಾನ್ ಏನು ಈ ಗೊಂಡ್ವಾನ್ ಲ್ಯಾಂಡ್ ಮಾಸ್ ಅಂದರೆ, ಎಸ್ ನಿಮಗೆ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಅಂತ ಬರ್ತಾವೆ. ಪ್ಲೇಟ್ ಟೆಕ್ಟಾನಿಕ್ಸ್ ಥಿಯರಿ ಅಂದರೆ ಲೈಕ್ ಈ ಕಾಂಟಿನೆಂಟ್ಸ್ಗಳು ಹೆಂಗೆ ಫಾರ್ಮ್ ಆದವು. ಓಕೆ, ಸೊ ಅಲ್ಲಿ ಸುಮಾರು ಏನಪ್ಪ ಅಂದರೆ ಥಿಯರಿಗಳು ಬರ್ತಾವೆ. ಅದ್ರಾಗ ಒಂದು ಫೇಮಸ್ ಥಿಯರೀಸ್ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಯೂಶ್ವಲಿ ಏನು ಹೇಳ್ತಾರಪ್ಪ ಅಂತಂದರೆ, ಸೊ ಈಗ ಮೊದಲು ಬಿಫೋರ್ ಸುಮಾರು ವರ್ಷಗಳ ಹಿಂದೆ, ಯಾಕೆ ಬಿಲಿಯನ್ ಇಯರ್ಸ್ ಎಗೋ ಏನಾಗಿತ್ತಪ್ಪ ಅಂತಂದರೆ ದೇರ್ ವಾಸ್ ನೋ ಕಾಂಟಿನೆಂಟ್, ಸಪ್ರೇಟ್ ಇರಲಿಲ್ಲ. ಯಾವಾಗಲೂ ಏನಾಗಿತ್ತು, ಒಂದೇ ಭಾಗವಾಗಿತ್ತು. ಅಂದರೆ ನಾರ್ತ್ ಅಮೇರಿಕಾ, ಸೌತ್ ಅಮೇರಿಕಾ, ಯುರೋಪ್, ಆಫ್ರಿಕಾ, ಏಷ್ಯಾ, ಆಸ್ಟ್ರೇಲಿಯಾ ಎಲ್ಲ ಒಂದೇ ಆಗಿತ್ತು. ಲೇಟರ್ ಆನ್ ಏನಾಗ್ತದಪ್ಪ ಅಂತಂದರೆ ಡ್ಯೂ ಟು ದಿ ರೊಟೇಷನ್ ಆಫ್ ಅರ್ತ್, ಭೂಮಿಯ ತಿರುಗುವಿಕೆ ಸ್ಪೀಡಿಂದ ಏನಾಗ್ತದಪ್ಪ ಅಂದರೆ ಒನ್ಸ್ ಯು ಬ್ಲಾಸ್ಟ್ ಆಗಿ ಬೇರೆ 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 ಕಡೆ ಹೋಗಿ ಏನಾಗ್ತವಪ್ಪ ಅಂತಂದರೆ ಯೂಶ್ವಲಿ ಅವು ಸೆಟಲ್ ಆದವು. ಅವಕ್ಕೋಸ್ಕರ ಅವಕ್ಕೆ ಕಾಂಟಿನೆಂಟ್ಸ್ ಅಂತೇಳಿ ಕರೀತಾರೆ ಅನ್ನುವಂಥ ಥೆರಾಟಿಕಲ್ ಕಾನ್ಸೆಪ್ಟ್ಸ್ ನೀವು ಜಾಗ್ರಫಿ, ಫಿಸಿಕಲ್ ಜಾಗ್ರಫಿಗಳು ಕಲಿತೀರಿ. ಓಕೆ, ಇಲ್ಲಿ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಅಂತಂದ್ರೆ ಗೊಂಡ್ವಾನ್ ಮತ್ತು ಯುರೇಷಿಯಾ ಅಂಥೇಳಿ ಕರಿತೀವಿ. ಓಕೆ, ಸೊ ಯೂಶ್ವಲಿ ಇದೊಂದು ಮತ್ತು ಇದೊಂದು 2 ಡಿಫ್ರೆಂಟ್ ಲ್ಯಾಂಡ್ ಮಾಸಸ್ ಇವು. ಇದಕ್ಕೆ ನಾವು ಯುರೇಷಿಯಾ ಅಂಥೇಳಿ ಕರೆದ್ವಿ. ಯುರೇಷಿಯಾ, ಎಸ್, ದಿಸ್ ಇಸ್ ಗೊಂಡ್ವಾನ್. ಓಕೆ, ಸೊ ಇಲ್ಲೇನಾಗ್ತಾ ಹೋಗ್ತದಪ್ಪ ಅಂದರೆ ಈ ರೀತಿ ಬೇರೆ ಬೇರೆ ಫಾರ್ಮ್ ಆದಂತಹ ಈ ಲ್ಯಾಂಡ್ ಮಾಸ್ಗಳು. ಈಗ ಸೇ ಫಾರ್ ಎಕ್ಸಾಂಪಲ್ ನಾವು ನೋಡಿದ್ದೀವಿ ಎಲ್ಲ ಕಾಂಟಿನೆಂಟ್ಗಳು ಒಂದಿಂದ ಒಂದು ಸಪ್ರೇಟ್ ಇದಾವೆ. ಬಟ್ ಯುರೋಪ್ ಮತ್ತು ಏಷ್ಯನ್ ಕಾಂಟಿನೆಂಟ್ಗಳು ಏನಾಗಿದೆಪ್ಪ ಅಂದರೆ ಒಂದಕ್ಕೊಂದು ಸಪ್ರೇಟ್ ಇಲ್ಲ, ಜಾಯಿಂಟ್ ಇದಾವೆ. ಕರೆಕ್ಟ್ ಅಲ್ಲ? ಸೊ ಅದಕ್ಕೆ ನಾವೇನು ಕರಿತೀವಿ, ಪ್ಲೇಟ್ ಟೆಕ್ಟಾನಿಕ್ ಥಿಯರಿ ಅಂತ ಹೇಳಿ ಕರಿತೀವಿ. 2 ಸಪ್ರೇಟ್ ಲ್ಯಾಂಡ್ ಮಾಸ್, ಒಂದು ಯುರೇಷಿಯಾ, ಇನ್ನೊಂದು ಗೊಂಡ್ವಾನ್. ಇವೇನಾಗ್ತಾ ಹೋದವು ಅಂತಂದರೆ ಸುಮಾರು ವರ್ಷಗಳ ಆದಮೇಲೆ ಡ್ಯೂ ಟು ದಿ ಗ್ರಾವಿಟಿಯಿಂದ ಏನಾಗ್ತವಪ್ಪ ಅಂತಂದರೆ ಇಟ್ ಅಟ್ರಾಕ್ಟ್ಸ್ ಒನ್ ಅನದರ್. ಇದರಿಂದ ಒಂದು ಅಟ್ರಾಕ್ಟ್ ಆಗ್ತಾ ಈ ಗೊಂಡ್ವಾನ್ ಲ್ಯಾಂಡ್ ಮಾಸ್ ಏನಾಗ್ತದಪ್ಪ ಅಂತಂದರೆ ಎಸ್ ನಾರ್ತ್ಗೆ ಟ್ರಾವೆಲ್ ಮಾಡೋಕ್ಕೆ ಚಲುವಾತು. ಓಕೆ, ನಾರ್ತ್ಗೆ ಟ್ರಾವೆಲ್ ಮಾಡ್ತಾ ಏನಾಗ್ತದಪ್ಪ ಅಂತಂದರೆ ಸೊ ಇದೋಗಿ ಯುರೇಷಿಯಾಗೆ ಸೇರ್ಕೋತದ. ಯುರೇಷಿಯಾ ಲ್ಯಾಂಡ್ ಮಾಸ್ ಸೇರ್ಕೋತದ. ದಿಸ್ ಈಸ್ ಕಾಲ್ಡ್ ಅಸ್ ಪ್ಲೇಟ್ ಟೆಕ್ಟಾನಿಕ್ ಥಿಯರಿ. ಏನಪ್ಪ ಅಂದರೆ ಇದು ನಡೆಯೋಕ್ಕಿಂತ ಮುಂಚೆಕ ಸೊ 2 ಸಪ್ರೇಟ್ ಆದಂತಹ ಲ್ಯಾಂಡ್ ಮಾಸ್ಗಳಿದ್ವು, ಒಂದು ಗೊಂಡ್ವಾನ್, ಇನ್ನೊಂದು ಯುರೇಷಿಯಾ. ಇಲ್ಲಿ ನಡುವ ನಮ್ಗೆ ಒಂದು ಸಿ ಇತ್ತು. ಓಕೆನಾ? ಸೊ ಅದಕ್ಕೆ ನಾವು ಏನಂತ ಹೇಳಿ ಕರಿತೀವಪ್ಪ ಅಂತಂದರೆ ಫಸ್ಟಿಗೆ ಹಿಮಾಲಯನ್ ಮೌಂಟೇನ್ ಅದಲ್ಲ, ಸೊ ಆ ಹಿಮಾಲಯನ್ ಮೌಂಟೇನ್ ಫಾರ್ಮ್ ಆಗಿದ್ದು ಅದೇ ಸಮುದ್ರದಿಂದನೇ. ಓಕೆ, ಇಲ್ಲಿ ಒಂದು ವಾಟರ್ ಬಾಡಿ ಇತ್ತು, ತೆತ್ತಿಸ್ ಸಮುದ್ರ, ತೆತ್ತಿಸೀತ್. ಓಕೆನಾ? ಸೊ ಇಲ್ಲಿ 2 ಮಧ್ಯೆ ಇದ್ದಾಗ ಸೊ ಯೂಶ್ವಲಿ ಒಂದಕ್ಕೊಂದು ಸ್ಪೀಡಾಗಿ ಡಿಕ್ಕಿ ಹೊಡೆದಾಗ ಏನಾಗ್ಬಿಡ್ತದಪ್ಪ ಅಂದರೆ ಈ ಸಮುದ್ರ ಭಾಗ ಎತ್ತರಕ್ಕೆ ಬಂದು ಏನಾಗ್ತದಪ್ಪ ಅಂದರೆ ಹಿಮಾಲಯನ್ ಮೌಂಟೇನ್ ಆಗಿ ಕನ್ವರ್ಟ್ ಆಗ್ತದೆ. ಏನಾಗ್ತದೆ? ಹಿಮಾಲಯನ್ ಮೌಂಟೇನ್ಸ್. ಹಾಗಾಗಿ ಸೌತ್ ಇಂಡಿಯನ್ ಪಾರ್ಟ್ ಏನದಲ್ಲ, ದಿಟ್ ಸೌತ್ ಇಂಡಿಯನ್ ಪಾರ್ಟ್ ಇಸ್ ಪಾರ್ಟ್ ಆಫ್ ಗೊಂಡ್ವಾನ್ ಲ್ಯಾಂಡ್ ಮಾಸ್. ನಮ್ಮದು ಗೊಂಡ್ವಾನ್ ಲ್ಯಾಂಡ್ ಮಾಸ್. ಓಕೆನಾ? ಅದು ಯುರೇಷಿಯಾ. ಈಗ 2 ಸೇರಿದವು. ಓಕೆ, ಸೊ ಈ ರೀತಿ ಇತ್ತು. ಹಿಂಗೆ ನೀವು ಜಾಗ್ರಫಿ ಒಳಗೆ ಏನು ಮಾಡ್ತಾ ಹೋಗ್ತೀರಿ ಅಂತಂದರೆ ಹೆಂಗೆ ಇವು ಫಾರ್ಮ್ ಆದವು ಅನ್ನೋದ್ರ ಬಗ್ಗೆ ಕಲಿತಾ ಹೋಗ್ತೀರಿ. ಬಟ್ ನಮಗೆ ಗೊತ್ತಾಗಬೇಕು ಜಿಲಾಂಡಿಯಾ. ಓಕೆ, ಗೊಂಡ್ವಾನ್ ಲ್ಯಾಂಡ್ ಮಾಸ್ನ ಒಂದು ಭಾಗವಾಗಿದ್ದು ಎಸ್ 8ನೇ ಖಂಡ ಬಹುಭಾಗ ನೀರಿನಿಂದ ಮುಳುಗಿದವರಿಂದ ಸಾಗರ ತಳದಲ್ಲಿ ಬಂಡೆಗಳ ಮಾದರಿ ದತ್ತಾಂಶನ ನಮ್ಗೆ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ಎಸ್ ಅದು ಮೇಲ್ಗಡೆ ನೋಡೋಕೆ ಕಾಣೋದಿಲ್ಲ, ಬಿಕಾಸ್ ಅಲ್ಲೆಲ್ಲ ವಾಟ್ರಿಂದ ಕವರ್ ಆಗ್ಯದ. ಬಟ್ ಅದ್ರ ಆಳಕ್ಕೆ ಹೋದಾಗ ನಮಗೇನು ಒಂದು ಲ್ಯಾಂಡ್ ಮಾಸ್ ಕಾಣ್ತದೆ, ಅಲ್ಲಿ ಬಂಡೆಗಳು ಭೂಭಾಗಗಳು ಕಾಣೋದ್ರಿಂದ ಅದನ್ನು ನಾವು ಏನು ಮಾಡ್ತೇವಪ್ಪ ಅಂದರೆ 8th ಕಾಂಟಿನೆಂಟ್ ಅಂತೇಳಿ ಅನೌನ್ಸ್ ಮಾಡ್ತಾ ಬರ್ತಾ ಇದ್ದೀವಿ. ಓಕೆನಾ? ಸೊ ಹಾಗಿದ್ರೆ ಇದನ್ನು ನ್ಯೂಜಿಲೆಂಡ್ನ ಕ್ರೌನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ದವರು ಯಾರು ಫೈಂಡ್ ಔಟ್ ಮಾಡ್ತಾರೆ? ನ್ಯೂಜಿಲೆಂಡ್ನ ಕ್ರೌನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಎಸ್, ನ್ಯೂಜಿಲೆಂಡಲ್ಲಿ ಬರುವಂತಹ ನ್ಯೂಜಿಲೆಂಡ್ ಕ್ರೌನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಅವ್ರೇನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಈ ಒಂದು ಲ್ಯಾಂಡ್ ಮಾಸನ್ನು ಫೈಂಡ್ ಔಟ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ಹಾಗಿದ್ರೆ ಇದು ಮಡಗಾಸ್ಕರ್ಕ್ಕಿಂತ 6 ಟೈಮ್ ದೊಡ್ಡದದ. ಎಲ್ಲಿದೆ? ಮಡಗಾಸ್ಕರ್ಕ್ಕಿಂತ.
6 ಟೈಮ್ಸ್ ಏನದಪ್ಪ ಅಂದರೆ ಇದು ದೊಡ್ಡದಿದ್ದ. ಟೋಟಲ್ ಇದ್ರದ್ದು ಇದು ನೋಡಿದ್ರೆ ಅದ್ರದ್ದು ಜಾಗ್ರಫಿ ನೋಡಿದರೆ 1.89 ದಶಲಕ್ಷ ಮೀನ್ಸ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್? ಹಾಂ, ಮಿಲಿಯನ್ಸಾ? ಓಕೆ ಓಕೆ, ಹಾಂ, 10 lakh ಮಿಲಿಯನ್ಸ್. ಓಕೆ, 1.8 lakh 1.89 ದಶಲಕ್ಷ ಚದರ ಮೈಲು. ಓಕೆ, ಇದ್ರದ್ದು ಟೋಟಲ್ ಎಷ್ಟು? 1.89 ಹಾಂ, ಮಿಲಿಯನ್ ಸ್ಕ್ವೇರ್ ಮೈಲ್ಸ್. ಓಕೆನಾ? ಎಸ್. ಜೊತೆಗೆ ವಿಸ್ತೀರ್ಣ ಅದರದ್ದು ಉದ್ದ ಎಷ್ಟದಪ್ಪ ಅಂತಂದರೆ ಯೂಶ್ವಲಿ 4.9 ಮಿಲಿಯನ್ ಲ್ಯಾಕ್ ಸ್ಕ್ವೇರ್ ಕಿಲೋಮೀಟರ್. 9 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್. ಓಕೆನಾ? ಎಸ್. ಇದರಲ್ಲಿ ಯೂಶ್ವಲಿ ಏನಪ್ಪ ಅಂತಂದರೆ ಇದು ಆಫ್ರಿಕಾ, ಬಟ್ ಇದು ಆ್ಯಕ್ಚುಲಿ ನಮ್ಗೆ ಮೇಲ್ಗಡೆ ಇಲ್ಲ, ಸಮುದ್ರದೊಳಗೆ ಏನಾಗಿದೆಪ್ಪ ಅಂದ್ರೆ ಮುಳುಗಿ ಹೋಗಿದೆ. ಸಮುದ್ರದಲ್ಲಿ ಮುಳುಗಿದೆ. ಸೊ ಟೋಟಲ್ ಇದರಲ್ಲಿ 94% ಏನಾಗಪ್ಪ ಅಂದರೆ ವಾಟರ್ ಬಾಡಿ ಅದ. 94 ಈ ಕಾಂಟಿನೆಂಟಲ್ಲಿ ನಮ್ಗೆ 94% ಏನು ವಾಟರ್ ಬಾಡಿ. ಓಕೆ, 94% ಏನಪ್ಪ ಅಂದರೆ ವಾಟರ್ ಬಾಡಿದ್ದು. 6% ಮಾತ್ರ ಲ್ಯಾಂಡ್ ಮಾಸ್. 6% ಮಾತ್ರ ಏನದಪ್ಪ ಅಂದರೆ ಲ್ಯಾಂಡ್ ಮಾಸ್. ದಿಸ್ ಇಸ್ ಅಬೌಟ್ ಜಿಲ್ಯಾಂಡಿಯಾ.